ಇವತ್ತು ನಮ್ಮ ಮನೆ ಒಳಗೆ ಜೋಳದ ರೊಟ್ಟಿ ಸ್ಪೆಷಲ್ಲು. ಬ್ರಾಹ್ಮಿಣ್ಸ್ ಒಳಗೆ ಜೋಳದ ರೊಟ್ಟಿಗೆ ಭಕ್ರಿ ಅಂತ ಕರಿತೀವಿ. ಈ ಭಕ್ರಿ ಮಾಡೋಬೇಕಾದ್ರೆ ಒಮ್ಮೆ ನನಗೆ ನಮ್ಮ ಮನೆಯವರ ಸೋದರ ಅತ್ತೆ ಮಾತುಗಳು ನೆನಪಾಗ್ತವೆ. ಅವರು ಎಷ್ಟು ಸೊಗಸಾಗಿ ತಮಾಷೆಯಾಗಿ ಮಾತಾಡ್ತಾರಂದ್ರೆ, ಅವ್ರು ಮಾತಾಡ್ಲಿಕ್ಕತ್ರ ನಾವೆಲ್ಲರೂ ಅವ್ರನ್ನ ಮಾತುಗಳನ್ನು ಕೇಳ್ಕೋತ ನಕ್ಕೋತ ಕೂತಿರ್ತೀವಿ. ಹಿಂಗೆ ಈ ಜೋಳದ ರೊಟ್ಟಿ ಮೇಲೇನೂ ಒಂದೆರಡು ಮಾತಾಡಿದರು. ಏನು ಅಂದ್ರೆ, ಅವ್ರದ್ದು ಬೇಗ ಮದುವೆ ಆಗಿಬಿಟ್ಟಿತ್ತಂತ. ಇನ್ನೂವರೆಗೂ ಪ್ರತಿನಿತ್ಯ ಜೋಳದ ರೊಟ್ಟಿ ಬಡಿದು ಅಂಗೈಯಾಗಿನ ಗೆರಿಗಳ ಅಳಿಕ್ಕೆ ಹೋಗ್ಯಾವ ನೋಡು ಅಂತ ಹೇಳಿಕತ್ತಿದ್ರು. ಇನ್ನೊಂದೇನು ಹೇಳಿದ್ರಂದ್ರೆ, ಅವ್ರ ಮನೆಯವರಿಗೆ ನನಗೆ ಕಾಶಿ ಯಾತ್ರೆ ಮಾಡಿಸ್ರಿ ಅಂತ ಕೇಳ್ಕೊಂಡ್ರಂತ. ಅವರು ಯಾಕೆ ಅಂತ ಕೇಳಿದ್ರೆ, ಇವ್ರೇನು ಹೇಳಿದರು ಅಂದ್ರೆ, ಪ್ರತಿನಿತ್ಯ ಜೋಳದ ರೊಟ್ಟಿ ಬಡಿದು ಸಾಕಾಗಿ ಹೋಗಿದ, ಎಲ್ಲರೂ ಕಾಶಿಗೆ ಹೋಗಿ ತಿನ್ನುವ ಪದಾರ್ಥ ಬಿಟ್ಟು ಬರ್ತಾರೆ, ನಾನು ಈ ಜೋಳದ ರೊಟ್ಟಿ ಬಡಿಯೋದು ಬಿಟ್ಟು ಬರ್ತೀನಿ ಅಂತ ಹೇಳಿದ್ರಂತ. ಅದಕ್ಕೆ ಅವ್ರ ಮನೆಯವರು ಗಾಬರಿ ಆಗಿ ಇನ್ನೂ ಕಾಶಿ ಯಾತ್ರೆ ಮಾಡಿಸಿಲ್ಲಂತ. ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಒಳಗೆ ಜೋಳದ ರೊಟ್ಟಿ ಊಟ ಪ್ರತಿನಿತ್ಯ ಆಗಲೇಬೇಕು. 2 ಜೋಳದ ರೊಟ್ಟಿ, ಪಲ್ಯ, ಚಟ್ನಿ ಪುಡಿ, ಬೆಣ್ಣೆ, ತುಪ್ಪ ಹಚ್ಕೊಂಡು ಊಟ ಮಾಡಿಬಿಟ್ರೆ ಸಂಜೆ ಹಸಿವಿನ ಅನ್ನಂಗಿಲ್ಲ. ಇದು ಒಂದು ರುಚಿಕರವಾದ ಊಟ. ಇತ್ತಿತ್ಲಾಗ ಈ ದಕ್ಷಿಣ ಕರ್ನಾಟಕ ಒಳಗೂ ಎಲ್ಲರೂ ಜೋಳದ ರೊಟ್ಟಿ ಊಟನ ಇಷ್ಟಪಡ್ಲಿಕ್ಕತ್ತಾರ. ಸೊ ಇದೊಂದು ನಮ್ಮ ಉತ್ತರ ಕರ್ನಾಟಕದೊಂದು ಸ್ಪೆಷಲ್ ಜೋಳದ ರೊಟ್ಟಿ ಊಟ. ನೀವು ಸವಿರಿ, ನಿಮ್ಮ ಅನಿಸಿಕೆಯನ್ನು ಹೇಳ್ರಿ.